ಒಂದು ಹಳ್ಳ ತೆಗ್ಗುಗಳಿರ್ತಕ್ಕಂಥ ಗುಂಡಿ ಇರ್ತಕ್ಕಂಥ ದಿಬ್ಬ ಇರ್ತಕ್ಕಂಥ ನಿಗೂಢವಾದ ದಾರಿ. ಕೊನೆಗೆ ಅದು ಹೋಗಿ ನಿಂತಿದ್ದು ಒಂದು ಸ್ಟೋನ್ ಕ್ರಷರಿಗೆ, ಡೆಡ್ ಎಂಡು, ಏನೂ ಕಾಣ್ತಾ ಇಲ್ಲ. ನಾನು ಚೀರಾಡಕ್ಕೆ ಶುರುವಾದೆ. ನೀವು ನನ್ನನ್ನು ಏನೋ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ, ಸ್ಟೋನ್ ಕ್ರಷರಿಗೆ ಏನೋ ಮಾಡಕ್ಕೆ ಕೊಟ್ಟಿದ್ದೀರಿ ಅಂತ. ಸುದೈವ ವಸಾತ್ ಅಲ್ಲಿಗೂ ಪೊಲೀಸ್ ಇದು ಮಾಧ್ಯಮದವ್ರು ಬಂದರು, ಬೈಕ್ನಲ್ಲಿ ಬಂದರು, ಅಲ್ಲಿಗೆ ಕಾರ್ನಲ್ಲಿ ಬಂದರು, ಬೈಕಲ್ಲಿ ಹಿಂದ್ಗಡೆ ಇನ್ನೊಂದು ಕಾರ್ನಲ್ಲಿ ಬಂದರು. ಆವಾಗ ನಾನು ಮತ್ತೆ ಚೀರಾಡಿದೆ, ನಾನೇನೋ ಮಾಡ್ತಾರೆ ಇವರು, ಇಲ್ಲಿಗೆಲ್ಲ ಕರ್ಕೊಂಡ್ಬಂದಿದ್ದಾರೆ. ಆಮೇಲೆ ಮತ್ತೆ ಇವ್ರು ಇಳಿದು ಹೊಡೋದ್ರು, ಮತ್ತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಕೇಶವ ಪ್ರಸಾದ್ ತರಡೆಗೆ ತಗೊಂಡ್ರು. ನಾನು ರವಿ ಜೊತೆಲೇ ಹತ್ತೀನಿ, ನೀವೇನೋ ಇದು ಮಾಡಕ್ಕೆ ಕೊಟ್ಟಿದ್ದೀರಿ, ನೀವು ಯಾಕ್ರಿ ಇದು ಮಾಡ್ತೀರಿ ಅಂತ ತರಾಟೆ ಕೂತ್ಕೊಂಡು ಫೋರ್ಸಿಬಲಿ ಬಂದು ನನ್ನ ಗಾಡಿನಲ್ಲಿ ಬಂದು ಕೂತ್ಕೊಂಡ್ರು. ಪ್ರತಿ 10 ನಿಮಿಷ 15 ನಿಮಿಷಕ್ಕೂ ಟೆಲಿಫೋನ್ ಕರೆ ಬರ್ತಿತ್ತು. ಆಮೇಲೆ ಅವನು ರೈಟ್ ಅನ್ನೋನು, ರೈಟ್ ತಿರುಗಿಸೋನವನು, ಲೆಫ್ಟ್ ತಿರುಗಿಸೋನವನು, ಯೂಟರ್ನ್ ಅನ್ನೋನು, ಈ ಥರ ನಡೀತಿತ್ತು. ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಬಿಡ್ತಾರೆ ಏನೂ ಗೊತ್ತಿರಲಿಲ್ಲ. ಕೆಲವೊಮ್ಮೆ ನನ್ನ ಮಂಪರು ಮತ್ತು ಸಡನ್ ಎಚ್ಚರ. ಆಮೇಲೆ ಅವ್ನು ಫೋನ್ ಸೀಸ್ ಮಾಡಿ ಅಂತ ಹೇಳಿ ಒಂದು 20ಕ್ಕೂ ಹೆಚ್ಚು ಬಾರಿ ನನ್ನನ್ನು ಫೋರ್ಸಿಬಲಿ ಫೋನ್ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಆಗ ನಾನು ಸ್ವಲ್ಪ ಆಕ್ರೋಶಭರಿತನಾಗಿ, ನನ್ನೇನಾದ್ರು ಫೋರ್ಸಿಬಲಿ ಕಿತ್ಕೊಂಡ್ರೆ ನನ್ನ ಅರೆಸ್ಟ್ ಮಾಡಿದ್ದೀರಾ ಹೇಳಿ, FIR ಕಾಪಿ ಕೊಡಿ, ನನ್ನೇನಾದ್ರು ಈ ರೀತಿ ಫೋರ್ಸಿಬಲಿ ಮಾಡಿದ್ರೆ ನಾನು ಹಳೆ ರವಿ ಆಗಬೇಕಾಗತ್ತೆ ಅಂತ ಜೋರು ತಳ್ಳಾಟ ನೂಕಾಟ ಜಟಾಪಟಿಯೊಳಗೆ ನಡೀತು. ಅವರು ನನ್ನನ್ನು ಕುತ್ತಿಗೆ ಹಿಡಿದು ಫೋರ್ಸಿಬಲಿ ಜೋಬಿ ಕೈಯಾಗಿ ಕಿತ್ಕೊಳ್ಳೋಕೆ ಮಾಡಿದ್ರು. ನಾನು ಜರ್ಕಿನನ್ನು ಸೇರಿಸಿ ಜಿಪ್ ಹಾಕಿ ಗಟ್ಟಿ ಹಿಡ್ಕೊಂಡೆ. ಯಾಕೆಂದರೆ ನನ್ನ ಹೆಂಡತಿಗೆ ನಾನು ಲೈವ್ ಲೊಕೇಶನ್ ಹಾಕಿದ್ದೆ, ನನ್ನ ಚಲನವಲನಗಳು ಗೊತ್ತಾಗಲಿ ಅಂತ ಲೊಕೇಶನ್ ಹಾಕಿದ್ದೆ. ಆ ಕಾರಣಕ್ಕೆ ನಾನು ಕೊಡಲಿಲ್ಲ. ಆಮೇಲೆ ಇವ್ರಿಗೆ ಕೇಳ್ತಾ ಇತ್ತು, ಏಯ್ ದಾಂಡಿಗ್ರಿದ್ದೀರಿ ನೀವು, ಒಂದು ಫೋನ್ ಕಿತ್ಕೊಳ್ಳೋಕ್ಕಾಗಲ್ಲ, ಎಷ್ಟು ಜನ ಇದ್ದಾರೆ ಅವನು. ಸರ್ ಈಗ ಕೇಶವ ಪ್ರಸಾದ್ ಬಂದು ಕೂತಿದ್ದಾರೆ ಸರ್, ಫೋನ್ ಕಿತ್ಕೊಳ್ಳೋಕ್ಕಾಗಲ್ಲ ನಿಮಗೆ ಅನ್ನೋದು ನನಗೆ ಕೇಳ್ತಾ ಇತ್ತು. ಯಾರು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ನಾನು ಹೇಳಿದೆ ಯಾರು ನಿಮಗೆ ಫೋನ್ ಮಾಡ್ತಿರೋದು, ಕೆಲವೊಂದು ಸರಿ ಯಾವನು ನಿಮಗೆ ಫೋನ್ ಮಾಡ್ತಿರೋದು, ಕೊಡು ಇಲ್ಲಿ ಫೋನಿಗೆ, ನಾನೇ ಮಾತಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಫೋನ್ ನನಗೆ ಕೊಡ್ತಿರಲಿಲ್ಲ. ಡೈರೆಕ್ಷನ್ಗಳು ಬರ್ತಾಯಿತ್ತು. ನನಗೆ ಗೊತ್ತಿರೋ ಪ್ರಕಾರ ಚಿದಂಬರಂ ಅಂತ ರಾಮದುರ್ಗದ DYSP, ಗಂಗಾಧರ್ ಅಂತ ಮಾರ್ಕೆಟ್ನ ACP, ಪ್ರವೀಣ್ ಅಂತ ಇನ್ನೊಂದು ಬದಿನಲ್ಲಿ ಪ್ರವೀಣ್ ಅಂತ ಕಿತ್ತೂರಿನ PSI. ಇವರು ಒಬ್ಬರು ಚಿದಂಬರ್ ಒಂದು ಕಡೆಗೆ, ಗಂಗಾಧರ್ ಒಂದು ಕಡೆಗೆ, ಪ್ರವೀಣ್ ಒಂದು ಕಡೆಗೆ, ಕಿತ್ತೂರಿನ PSI. ಗಂಗಾಧರು ಬೆಳಗಾಂ ಮಾರ್ಕೆಟ್ನ ACP. ಚಿದಂಬರು ಅಲ್ಲ, ಅವ್ರು ಜುಡಿಷಿಯಲ್ ಬರುತ್ತೆ. ಚಿದಂಬರು DYSP ರಾಮದುರ್ಗ. ಮುಂದ್ಗಡೆ ಯಾರಿದ್ರು ನಂಗೆ ಗೊತ್ತಿಲ್ಲ. ಇವ್ರುಗಳದ್ದು ಫೋನ್ನಲ್ಲಿ ನಿಗೂಢ, ಒಬ್ಬೊಬ್ರು ನಿಲ್ಲಿಸ್ಕೊಳ್ಳೋದು, ಅಲ್ಲಲ್ಲಿ ಕರ್ಕೊಂಡು ಹೋಗೋದು, ಫೋನಲ್ಲಿ ಮಾತಾಡೋದು, 10 ನಿಮಿಷಕ್ಕೂ ಡೈರೆಕ್ಷನ್ ಬರೋದು, ಇದು ನಡೀತಿತ್ತು. ಅಲ್ಲಿಂದ ಅಲ್ಲಿಂದ ಬಲವಾದ ಬ್ಯಾರಿಕೇಡ್ ಹಾಕಿ ಮಾಧ್ಯಮನೆಲ್ಲ ತಪ್ಪಿಸಿ ಅಟರ್ಲಿ ಫೋರ್ಸಿಬಲಿ ಕೇಶವ ಪ್ರಸಾದರನ್ನ ನಮ್ಮನ್ನು ಸಪ್ರೇಟ್ ಮಾಡಿದ್ದೇನೆ. ಕೇಶವ ಪ್ರಸಾದನ್ನು ಎಳೆದು ಕೂರಿಸಿ ನನ್ನನ್ನು ಒಬ್ಬನೇ ಕರ್ಕೊಂಡು ಹೋದರು. ಅಲ್ಲಿಂದ ಲೋಕಾಪುರದ ದಾರಿ ಹಿಡಿತು, ಮುದೋಳಿಗೆ ಹೋಯಿತು ಗಾಡಿ. ಮುದೋಳು 12 ಕಿಲೋಮೀಟರ್ ಅಂತ ಬೋರ್ಡ್ ನೋಡಿದೆ ನಾನು. ಅಲ್ಲಿ ಮತ್ತೆ ಫೋನ್ ಕಿತ್ಕೊಂಡಿಲ್ಲ ಅಂತೇಳಿ ಇನ್ಯಾರೋ ಒಂದಿಬ್ಬರು ಹೊಸಬ್ರು ಬಂದರು. ಅವನೊಬ್ಬ ದಡೂತಿ ಇದ್ದ, ಕುಡ್ದಿದ್ದ, ಅವನು ಯಾರು ಅಂತ ನನಗೆ ಗೊತ್ತಿಲ್ಲ. ವಾಸನೆ ಬರ್ತಾಯಿತ್ತು ಅವನ ಬಾಯಿಂದ, ದಡೂತಿ ಇದ್ದ. ಆತ 2 ಕೈಯಿಂದ ಹಿಂಗೆ ಹೌಚ್ಕೊಂಡು ಫೋನ್ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ದ. ನಾನೇನು ಮಾಡಿದೆ, ನನ್ನ ತಲೆನ ಜೋರಾಗಿ ಚೆಚ್ಕೊಳಕ್ಕೆ ಶುರು ಮಾಡಿದೆ. ಇವನಿಗೆ ಎಲ್ಲ ಚೆಚ್ಕೊಂಡು ಜೋರಾಗಿ ಡೋರ್ನ ಎಲ್ಲ ಒದ್ದೆ. ಡೋರ್ನೆಲ್ಲ ಒದ್ದೆ. ನೀನು ಫೋನ್ ಕಿತ್ಕೊಂಡ್ರೆ ನಾನು ಯಾವ ಕಾರಣಕ್ಕೋಸ್ಕರ ಇರಲ್ಲ, ನಾನು ನಗದು ಹೋಗ್ತೀನಿ, ನನ್ನ ಕೆದ್ದು ಜೋರಾಗಿ ಒದ್ದೆ. ಆವಾಗ ಹಿಂಗೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ, ನಾವೇನು ಮಾಡೋಕ್ಕಾಗತ್ತೆ, ನಮ್ಮದೊಂದು ಕರ್ಮ, ನಾವು ಕಾಕಿ ಬಟ್ಟೆ ಹಾಕಿರೋದಕ್ಕೆ. ಮೇಲ್ಗಡೆ ನೋಡಿದ್ರೆ ಹಂಗಿದು ಮಾಡ್ತಾರೆ, ಇಲ್ಲಿ ನಾವೇನು ಮಾಡೋಕ್ಕಾಗತ್ತೆ, ನಾಳೆ ನಾವು ತಲೆ ಕೊಡಬೇಕಾದ್ರೆ ನಮ್ಮ ತಲೆ ಹೋಗುತ್ತೆ ಅಂತ ಅಂದ್ಕೊಂಡು, ಕೊನೆಗೆ ನಾನು ಯಾವಾಗ ಮತ್ತೆ ರಕ್ತ ಬರೋಕ್ಕೆ ಶುರುವಾಯಿತು, ಅವರು ಭಯಗೊಂಡು ನನ್ನ ಮೊಬೈಲನ್ನ ಮುಟ್ಟಲಿಲ್ಲ.
ಆಮೇಲೆ ಮತ್ತೆ ಒಂದಷ್ಟು ದೂರ ಕರ್ಕೊಂಡು ಹೋದರು, ಗದ್ದೆ ಒಳಗೆ ನಿಲ್ಲಿಸ್ಕೊಂಡು ಸರ್ ನಿಮ್ಮ ಕಾಲು ಹಿಡಿತೀವಿ ಸರ್, ನಿಮ್ಗೇನು ಮಾಡೋಕ್ಕಾಗಲ್ಲ ಸರ್, ನಾವೇನು ಮಾಡಲ್ಲ ಸರ್, ಫೋನ್ ಕೊಟ್ಬಿಡಿ ಸರ್ ಅಂದರು. ನಾನು ಹೇಳಿದೆ ಫೋನಿನ ವಿಷಯ ಎತ್ತಿರು ಹುಷಾರ್, ನನ್ನನ್ನು ನೀವು ಅರೆಸ್ಟ್ ಮಾಡಿದ್ರಿ, ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀರಿ ಅಂತ ತೋರಿಸಿ, ಅರೆಸ್ಟ್ ಮಾಡಿ ಕಸ್ಟಡಿಗೆ ಕೊಟ್ಟು FIR ಕೊಟ್ಟು ಆಮೇಲೆ ನೀವು ಬೇಕಾದ್ರೆ ನಂದು ಪಂಚನಾಮೆ ಮಾಡಿ ಜಪ್ತಿ ಮಾಡಿ, ನನ್ನ ಹತ್ರ ಏನಿದೆ ಅಲ್ಲ. ಈಗ ನಾನು ಹುಷಾರ್, ನನಗೆ ಹಿಂಗೆ ನಡ್ಕೋತೀರಿ ಅಂದರೆ ನೀವು ಬೇರೆಯವ್ರಿಗೆ ಹೆಂಗೆ ನಡ್ಕೋತೀರಿ ಅಂತ ನಾನು ಸ್ವಲ್ಪ ರೌದ್ರಾವತಾರ ತಾಳಿ ಹಲ್ಲು ಕೊಡೋದು, ಅವರು ಭಯಗೊಂಡರು. ಆಮೇಲೆಲ್ಲ ಅನುನಯಿಸೋದೇ ಬಂತು. ಹಾಳಾದವನು ಹೇಳಪ್ಪ ಅವರಿಗೆ, ಒಬ್ಬ ಇನ್ನೊಬ್ನಿಗೆ ಹೇಳೋದು ಸರ್ ನೀವು ಮಾತಾಡಿ ಸರ್ ಅನ್ನೋದು, ಇನ್ನೊಬ್ಬ ನೀವು ಮಾತಾಡಿ ಅನ್ನೋದು, ನಾನೊಬ್ಬನೇ ಮಾತಾಡ್ತಿದ್ದೀನಿ ಅನ್ನೋದು, ನಿಮ್ಮ ಕಾಲು ಹಿಡಿತೀವಿ ಸರ್, ಕಾಲು ಮುಟ್ಟಕ್ಕೆ ಬರೋದು ಕೊಟ್ಬಿಡಿ ಸರ್, ಅಲ್ಲಿ ಮೇಲಿಂದ ಇದು ಮಾಡ್ತಿದ್ದಾರೆ ಸರ್ ಅಂತ ಹೇಳಿದ್ರು. ಯಾವನ ಮೇಲಿಂದ ಹೇಳ್ತಿರಲಿಲ್ಲ. ಮತ್ತಿನ್ಯಾವುದೋ ಒಂದು ನಿಗೋಡುವ ಜಾಗಗಳಿಗೆ ಕರ್ಕೊಂಡು ಹೋದ್ರು. ಅಲ್ಲಿಂದ ಇಲ್ಲ ಅವ್ನು ಟ್ವೀಟ್ ಮಾಡಿರೋದು ಬಂದಿದೆ, ಅವ್ನು ಹೆಂಗ್ರಿ ಫೋಟೋ ಹೆಂಗ್ರಿ ತೆಗೆದು ಹಾಕಿದ್ರಿ, ಈ ಫೋಟೋ ತೆಗಿಯೋಕೆ ಯಾಕ್ರಿ ಬಿಟ್ರಿ, ಟ್ವೀಟ್ ಮಾಡೋದು ಹೆಂಗ್ರಿ ಟ್ವೀಟ್ ಮಾಡ್ತಾನೆ, ಅವ್ನು ಮೊಬೈಲಿಂದ ಟ್ವೀಟ್ ಮಾಡ್ತಾ ಇದ್ದೀನೇನ್ರಿ, ಅವ್ರೇನು ಅಂದ್ಕೊಂಡಿದ್ದಾರೆ, ನನ್ನ ಆಫೀಸರ್ ಆಗೋ ಟ್ವೀಟ್ನು ನಾನೇ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ, ಅದೆಲ್ಲ ಹೆಂಗ್ರಿ ಅಂತ ಅನ್ನೋದು ಕೇಳ್ತಾ ಇತ್ತು ನನಗೆ. ಸರ್ ಗೊತ್ತಿಲ್ಲ ಸರ್, ಫೋರ್ಸ್ ಮಾಡ್ತಾಯಿದ್ದೀವಿ ಸರ್, ಬಿಡ್ತಿಲ್ಲ ಸರ್, ಇನ್ನೊಂದು 10 ನಿಮಿಷದಲ್ಲಿ ಫೋನ್ ತೊಗೊಂಡ್ಬಿಡ್ತೀವಿ ಸರ್, ಏನೋ ಮಾಡ್ತೀವಿ ಸರ್ ಅಂತ ಹೇಳ್ತಾಯಿದ್ರು. ಯಾವ ಡೈರೆಕ್ಷನ್ ಗೊತ್ತಿಲ್ಲ. ಇದೆಲ್ಲವೂ ನಡೀತು. ಅಲ್ಲಿಂದ ಲಾಸ್ಟಿಗೆ ಅಂಕಲ್ಗಿ ಪೊಲೀಸ್ ಠಾಣೆ ಕರ್ಕೊಂಡೋದ್ರು, ಕಿತ್ತೂರು ಠಾಣೆ ಎಲ್ಲ ಅಂಕಲ್ಗಿ ಠಾಣೆ ಕರ್ಕೊಂಡೋದ್ರು. ಅಷ್ಟೊತ್ತಿಗೆ ಬೆಳಕು ಹರಿದಿತ್ತು. ಅದರ ಮಧ್ಯದಲ್ಲಿ ಕಾಡಿಂದು ಎಲ್ಲ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ, ಇನ್ನೊಂದಷ್ಟು ಕಾಡಿನ ದಾರಿ ಎಲ್ಲ ಬಿಟ್ಟು ಅಂಕಲ್ಗಿ ಠಾಣೆ ಕರ್ಕೊಂಡೋದ್ರು. ನಾನು ಟಾಯ್ಲೆಟಿಗೆ ಹೋಗಬೇಕು ಅಂತ ಹೇಳಿದ ಕಾರಣಕ್ಕೆ ಅಲ್ಲಿ ಟಾಯ್ಲೆಟಿಗೆ ಹೋದೆ. ಹೊಟ್ಟೆ ನೋವು ಬರ್ತಾಯಿತ್ತು, ರಾತ್ರಿ ಊಟ ಇರಲಿಲ್ಲ, ಬಿಸಿನೀರು ತರಿಸ್ಕೊಂಡು ಕುಡಿದೆ. ಆಗ ಏನಾರು ತಿನ್ನಿ ಸರ್ ಅಂತ ಹೇಳಿದರು. ನಾನು ತಿನ್ನಲ್ಲ ಅಂದೆ. ಏನಾರು ತಿನ್ನಿ ಸರ್ ಅಂತ ಒಬ್ಬರು ರಿಕ್ವೆಸ್ಟ್ ಮಾಡಿ, ಸರ್ ನಮ್ಮ ಕರ್ಮದ್ದು ಸರ್, ನಮ್ಮ ಜೀವನ ನಮ್ಮ ಕರ್ಮದ ಜೀವನ ಸರ್, ನಾವು ಅತ್ಲೆಗೂ ಸಾಯ್ಬೇಕು ಇತ್ಲೆಗೂ ಸಾಯ್ಬೇಕು ಸರ್, ನಾವು ಹಿರಿಯ ಅಧಿಕಾರಿಗಳಿಗೆಲ್ಲ ಹೇಳಿದ್ರು ಸರ್, ಇದೆಲ್ಲ ಮಾಡೋದು ಬೇಡ ಸರ್, ನಮಗೆ ಅತಿರೇಕಕ್ಕೆ ಹೋಗುತ್ತೆ, ಬೇಡ ಸರ್ ಅಂದು ಸರ್. ಕೇಳಲಿಲ್ಲ ಸರ್, ಸಾರಿ ಸರ್, ತಪ್ಪು ತಿಳ್ಕೊಬೇಡಿ ಸರ್ ನಮ್ಮ ಮೇಲೆ ಅಂತ ಇದನ್ನು ಮಾಡಿದ್ರು. ನಾನು ಈಗೇನು ಉತ್ತರ ಕೊಡಲ್ಲ, ಎಲ್ಲಿ ಹೇಳಬೇಕು ಅದನ್ನೆಲ್ಲ ಹೇಳ್ತೀನಿ ಅಂತ ಹೇಳಿದೆ.